ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಆರೋಗ್ಯ ಹಕ್ಕಿಗಾಗಿ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳಿಂದ ಜಾಥಾ ಮತ್ತು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಆರೋಗ್ಯ ಹಕ್ಕು ಕುರಿತು ಶಿವಾನಂದ ಕುಗ್ವೆ, ರಾಮಣ್ಣ, ಲಕ್ಷ್ಮಮ್ಮ, ಸೀತಾರಾಮ್ ಕುರ್ವರಿ, ಮಂಚಪ್ಪ, ನಾಗರಾಜ್ ಮಾತು. ಕುಸ್ತಿ ಪಂದ್ಯಾಟ ಸಮಾರೋಪ. ಕುಸ್ತಿ ಕಲೆ ಬೆಂಬಲಿಸಿ ಮಾತನಾಡಿದ ಶಾಸಕ ಬೇಳೂರು. ಶಾಲಾ ವಾಹನ ಮಾಲೀಕರು ಚಾಲಕರ ಸಂಘದಿಂದ ಮಾರಿಕಾಂಬೆಗೆ ಬೃಹತ್ ಚಾಕ್ಲೇಟ್ ಹಾರ. ನೂತನ ರಥ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ದಾನಿಗಳಿಗೆ ದಂಪತಿಗಳ ಸಹಿತ ಸನ್ಮಾನ. ಈಗ ಸುದ್ದಿಯ ವಿವರ. ಆರೋಗ್ಯ ಪ್ರತಿಯೊಬ್ಬರ ಹಕ್ಕು. ಆರೋಗ್ಯ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಬೇಕು ಎಂದು ಒತ್ತಾಯಿಸಿ ಸೋಮವಾರ ಅರಣ್ಯಮೂಲ ಬುಡಕಟ್ಟು ಒಕ್ಕೂಟ, ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ರಕ್ಷಣಾ ವೇದಿಕೆ ಇನ್ನಿತರೆ ಸಂಘಟನೆಗಳ ಆಶ್ರಯದಲ್ಲಿ ಜಾಥಾ ಮೂಲಕ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ, ಪ್ರಗತಿಪರ ಚಿಂತಕ ಸೀತಾರಾಮ್ ಕುರುವರಿ, ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ನಾಗರಾಜ್, ಲಕ್ಷ್ಮಮ್ಮ ಮಾತನಾಡಿದರು. ಪ್ರತಿಭಟನೆಯಲ್ಲಿ ದೇವು ಆಲಳ್ಳಿ, ರಮೇಶ್ ಐಗಿನಬೈಲು, ಶೈಲಜಾ, ನಾಗರತ್ನ, ಬಂಗಾರಪ್ಪ, ಲಕ್ಷ್ಮಮ್ಮ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 2ನೇ ತಾರೀಕಿಂದ 17ನೇ ತಾರೀಕುವರೆಗೂ ಒಂದು ಜಾಥಾ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದ್ರೆ, ಆರೋಗ್ಯದ ಹಕ್ಕು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಬೇಕು ಅನ್ನೋದು ನಮ್ಮ ಒತ್ತಾಯ, ಈ ಫೋರಮಿನ ಒತ್ತಾಯ. ಇದು ಬಹಳ ವರ್ಷಗಳಿಂದ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅನೇಕ ಜನ ಸಂಘಟನೆಗಳ ಒತ್ತಾಯವಾಗಿದೆ. ಯಾಕಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಕೈಗೆ ನಿಲ್ತಕ್ಕಂಥ ಆಸ್ಪತ್ರೆಗಳು ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳೇ. ಖಾಸಗಿ ಆಸ್ಪತ್ರೆಗಳ ಬಿಲ್ಗೆ, ಶುಲ್ಕಗಳಿಗೆ ಇವತ್ತು ಯಾರು ಬಡವರು ದುಡ್ಡು ಕೊಡೋ ಸ್ಥಿತಿಯಲ್ಲಿಲ್ಲ. ಅಲ್ಲಿ ಔಷಧಿ, ಅಲ್ಲಿ ಕಾಟ್ ಬೆಡ್, ಇವೆಲ್ಲ ಆಪರೇಷನ್ ಚಾರ್ಜ್ ಇವೆಲ್ಲ ಬಡವರಿಗೆ ತಲುಪಕ್ಕೆ ಆಗಲ್ಲ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸಿ, ಸರ್ಕಾರಿ ಆಸ್ಪತ್ರೆಗಳಿಗೆ ಗುಣಮಟ್ಟದ ಔಷಧಿಗಳನ್ನ ಸಪ್ಲೈ ಮಾಡಿ, ಪ್ರತಿಯೊಂದು ಕಾಯಿಲೆಗಳಿಗೂ ಏನು ಡಾಕ್ಟರ್ ಬರ್ಕೊಡ್ತಾರೆ ಅಂಗಡಿಗಳಿಗೆ ಬರ್ಕೊಡ್ಬಾರ್ದು, ಅವು ಸರ್ಕಾರಿ ಆಸ್ಪತ್ರೆಗಳಿಗೆ ಲಭ್ಯ ಇರಬೇಕು. ಇದು ಈ ಹೋರಾಟದ ಉದ್ದೇಶ. ಖಾಸಗೀಕರಣ ಮಾಡಬೇಡಿ. ಸರ್ಕಾರಿ ಆಸ್ಪತ್ರೆಗಳನ್ನ ಇತ್ತೀಚೆಗೆ ಖಾಸಗಿಯವರಿಗೆ ವಹಿಸ್ಕೊಳ್ಳೋದಕ್ಕಾಗಿ ಇವತ್ತು ಸರ್ಕಾರ ಯೋಚನೆ ಮಾಡಿದೆ ಮತ್ತು ಅದನ್ನ ನಿರ್ಣಯ ತಗೊಳ್ಳೋ ಹಂತದಲ್ಲಿದೆ. ಅದನ್ನ ಕಡಾಖಂಡಿತವಾಗಿ ನಾವು ವಿರೋಧ ಮಾಡ್ತೇವೆ. ಯಾಕಂದ್ರೆ ಒಂದು ಸಾರಿ ಖಾಸಗಿ ಆಸ್ಪತ್ರೆಗಳಿಗೆ ವಹಿಸ್ಕೊಟ್ಟು ಅಂದ್ರೆ ಬಡವರ ಹೆಣ ಬೀಳ್ತವೆ. ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದನೇ ಇವತ್ತೇನಾದ್ರು ಸ್ವಲ್ಪ ಜನ ಬದುಕಿದ್ದಾರೆ. ರೈತರು, ಕೂಲಿಕಾರರು, ಬಡವರು, ದಲಿತರು ಎಲ್ಲರೂ ಕೂಡ ಇವತ್ತು ಆದಿವಾಸಿಗಳು ಇವತ್ತು ಸರ್ಕಾರಿ ಆಸ್ಪತ್ರೆ ಇರೋದಕ್ಕಾಗಿಯೇ ಒಂದು ಮಟ್ಟದ ಆರೋಗ್ಯ ಸ್ಥಿತಿನ ತೊಗೊಳಕ್ಕೆ ಸಾಧ್ಯವಾಗಿದೆ, ಸೇವೆನ. ಹಾಗಾಗಿ ಆರೋಗ್ಯ ಸೇವೆ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಲಿ. ಜಾತಿ, ಧರ್ಮ, ಲಿಂಗ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಮೂಲಭೂತ ಹಕ್ಕಾಗಬೇಕು ಆರೋಗ್ಯ ಸೇವೆ. ಇದು ನಮ್ಮ ಹಕ್ಕು ಮತ್ತು ಘೋಷಣೆ. ಇದನ್ನು ಸರ್ಕಾರ ಜಾರಿ ಮಾಡಬೇಕು. ಇದು ನಮ್ಮ ಇವತ್ತಿನ ಜಾಥಾದ ಉದ್ದೇಶ. ಸ್ನೇಹಿತರೆ, ಇದರ ಜೊತೆಗೆ ನಾವು ಎಲ್ಲ ಪತ್ರಕರ್ತರು, ಎಲ್ಲ ಸಾರ್ವಜನಿಕರು ಎಲ್ಲರೂ ನಮ್ಮ ಜೊತೆ ನಿಲ್ಲಬೇಕು. ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಆರೋಗ್ಯ ನಮಗೆ ಬೇಕು, ನಮಗೆ ಅದನ್ನ ವ್ಯವಸ್ಥೆ ಮಾಡಬೇಕು. ಅದನ್ನ ನನ್ನ ಓಟು ಅಥವಾ ನನ್ನ ನೆನಪು ಸರಿಯಾಗಿರೋದಾದ್ರೆ ಮೋಸ್ಟ್ಲಿ ಸಂವಿಧಾನದ 21ನೇ ಕಲಂನಲ್ಲಿ ಅಂದ್ರೆ ಮೂಲಭೂತ ಹಕ್ಕಾಗಿದೆ. ಅದು ಬದುಕಿನ ಹಕ್ಕು ಹಾಗೂ ಆರೋಗ್ಯದ ಹಕ್ಕಿದೆ. ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಆರೋಗ್ಯ ಅದು ಜಾರಿ ಆಗ್ಬೇಕು ನಮಗೆ. ಯಾಕಂದ್ರೆ ಮೂಲಭೂತ ಸಂವಿಧಾನದಲ್ಲಿ ಸಂವಿಧಾನ ಕಾನೂನು ಅದು ಜಾರಿ ಮಾಡ್ತಾ ಇಲ್ಲ, ಸರಿಯಾಗಿ ಮಾಡ್ತಾ ಸರ್ಕಾರಗಳಿದೆಯಲ್ಲ, ನಮ್ಗೇನು ನಮ್ಮ ಸೇವೆ ಮಾಡೋ ವ್ಯವಸ್ಥೆ ಇದೆಯಲ್ಲ, ಸರ್ಕಾರ ಅನ್ನೋ ವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ಮೂಲಭೂತ ಹಕ್ಕನ್ನ ಅಂದ್ರೆ ಜಾರಿ ಮಾಡಿಸ್ತಾ ಇಲ್ಲ, ಅದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಅದು ಹಾಗಿದೆ. ಆದರೆ ಅದಕ್ಕೆ ನಮಗೆ ಅದ್ರ ಮುಖಾಂತರ ನಮಗೆ ಆರೋಗ್ಯವಾಗಿ ಮಾಡ್ಬೇಕು. ನಮಗೆ ಆಸ್ಪತ್ರೆಗಳು ಬೇಡ. ನಾನು ಹೇಳೋದಂದ್ರೆ ಆ ಕಾಯಿಲೆಯಲ್ಲಿ ಗುಣಪಡಿಸೋ ವ್ಯವಸ್ಥೆ ಅದು. ನಿಮ್ಗೆ ಆಸ್ಪತ್ರೆ ವ್ಯವಸ್ಥೆನೇ ಅದು ಆರೋಗ್ಯ ವ್ಯವಸ್ಥೆ ಅಲ್ಲ. ನಿಮಗೆ ಆಸ್ಪತ್ರೆಗಳು ಆರೋಗ್ಯ ಕೇಂದ್ರಗಳಲ್ಲ, ಅವು ಕಾಯಿಲೆ ಉಪಶಮನ ಕೇಂದ್ರಗಳು. ಹಾಗಾಗಿ ನಮ್ಗೆ ಆರೋಗ್ಯವಾಗಿರುವಂಥ ಆಹಾರ ಬೇಕು, ಗಾಳಿ ಬೇಕು, ನೀರು ಬೇಕು, ಭೂಮಿ ಬೇಕು. ಹೆಬಿಟಾಟ್ ಅಂತ ಹೇಳ್ತೀವ, ಅಂದ್ರೆ ಒಂದು ಜೀವನ ನೆಲೆ ಅಂತ ಹೇಳ್ತೀವಿ. ಹೆಬಿಟಾಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಹೆಬಿಟಾಟ್ ಬೇಕು ನಮಗೆ. ಅಂದ್ರೆ ವಿಷ ಮುಕ್ತವಾದ ಆರೋಗ್ಯ ಹೆಚ್ಚಿಸುವ. ಯಾಕೆಂದ್ರೆ ನಮಗೆ ಅವ್ರು ಸೇವೆ ಕೊಟ್ಟರು ಕೂಡ ಹೇಗೆ ಹಣ ತಗೊಳ್ಳಿ, ಪ್ರತಿ ಜಮೀನಾಗಲಿ, ಪ್ರತಿ ಮನುಷ್ಯನ ವ್ಯವಸ್ಥೆ ಆಗಲಿ, ಬದುಕುವ ಎಲ್ಲ ಪರಿಸರಗಳು ಆದಷ್ಟು ರಾಸಾಯನಿಕ ಮುಕ್ತವಾಗಿ, ವಿಷ ಮುಕ್ತವಾಗಿ,
ಗಾಳಿಯಲ್ಲಿ ನಮ್ಗೆ ನೋಡಿ ಪ್ಲಾಸ್ಟಿಕ್ ಇಂದ ಮೈಕ್ರೋ ಪ್ಲಾಸ್ಟಿಕ್ ಇದೆಯಲ್ಲ, ಅದರಲ್ಲಿ ಉಚಿತವಾಗಿ ಕೇರಳ, ತಮಿಳುನಾಡು, ರಾಜಸ್ಥಾನ ಈ ಮಾದರಿಯಲ್ಲೇ ನಮಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಗಬೇಕು. ಎಲ್ಲ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯಗಳು ಸಿಗಬೇಕು. ನಮಗೆ ಬಡವರಿಗೆ ಎಲ್ಲಿ ಹೋಗೋಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಚೀಟಿ ಬರ್ಕೊಟ್ಬಿಟ್ರೆ ಅಲ್ಲಿಲ್ಲ ಇಲ್ಲಿಲ್ಲ ಅಂತ. ಆದ್ದರಿಂದ ಅವೆಲ್ಲ ನಮಗೆ ಉಚಿತ ಸಿಗಬೇಕು. ಆ ರೀತಿಯಲ್ಲಿ ಕಾಯ್ದೆಯಾಗಿ ನಮ್ಮ ಈ ಆಹಾರ ಭದ್ರತೆ ಕಾಯ್ದೆ ಯಾವ ರೀತಿ ಜಾರಿಗಿದೆ, ಇದು ಆರೋಗ್ಯ ಹಕ್ಕಿಯಾದವರು ಒತ್ತಾಯ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಬಡ ಜನರಿಗೆ ಎಲ್ಲ ಸಾರ್ವಜನಿಕ ಎಲ್ಲರಿಗೂ ಅನುಕೂಲವಾಗಿ ಸಿಗುವಂತೆ ಮಾಡಬೇಕಂತ ಒಂದು ಜಾಥಾ ಇಟ್ಟು ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ 17ನೇ ತಾರೀಕು ಲಾಸ್ಟ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂದರೆ ನೋಡಿ, ಇದರಲ್ಲಿ ತಮಿಳುನಾಡಿನಲ್ಲಿ ನಮಗೆ ಆರೋಗ್ಯ ಹಕ್ಕಿನ ಇದು ನಡೀತಾ ಇದೆ. ಆಸ್ಪತ್ರೆಯೊಳಗೆ ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋಗುವಂಥದ್ದು ಇಲ್ಲಿ ಉಚಿತವಾಗಿ ಸಿಗುತ್ತೆ. ಇಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಡಾಕ್ಟರ್ ಹತ್ರ ಹೋದ ಕೂಡಲೇ ಅವರು ನೋಡ್ತಾರೆ, ಸ್ವಲ್ಪ ದೂರದಲ್ಲೇ ನೋಡ್ತಾರೆ, ಹತ್ರ ನೋಡಲ್ಲ. ದೂರದಲ್ಲಿ ನೋಡಿ ಬರೀತಾರೆ, ಪೆನ್ನಲ್ಲಿ ಬರೆದು ಹೋಗಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ತರಲಿ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಾವೇನು ಮಾಡಬೇಕು ಅಂತ ಹೇಳಿದರೆ ಆ ಔಷಧಿಗೆ ದುಡ್ಡು ಕೊಟ್ಟು ತರಬೇಕು, ಮತ್ತು ಅವರಿಗೆ ತೋರಿಸ್ಬೇಕು. ಅದು ಹಾಕರ್ ಯಾರು ಅಂದರೆ ಅವರು. ಆದರೆ ಏನು ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ ನಾವು ಎಲ್ಲ ಔಷಧಿಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಅಂತ ಕೊಡ್ತಾರೆ. ಇದರ ಕೇಂದ್ರ ಸರ್ಕಾರ ಇದಕ್ಕೆ ಅಮೌಂಟ್ ಕೊಡ್ತಕ್ಕಂಥ ಅಮೌಂಟು ಎಲ್ಲಿ ಹೋಗುತ್ತೆ ಅನ್ನೋದು ನಮ್ಗೆ ಇನ್ನೂ ಪತ್ತೆ ಆಗಿಲ್ಲ. ರಾಜ್ಯ ಸರ್ಕಾರ ಕೇಳೋದು ಕೇಂದ್ರ ಸರ್ಕಾರದ ಹಣ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದು ನಮಗೇನಾಗಬೇಕು ಅಂದರೆ ನಮ್ಮ ಹಣ ನಮಗೆ ಬರಬೇಕು, ನಮಗೆ ಆರೋಗ್ಯ ಹಕ್ಕನ್ನು ನಮಗೆ ಅನುಕೂಲವಾಗಿ ದೊರಕಬೇಕು. ಒಂದು ರಾಜ್ಯದಲ್ಲ, ತಮಿಳುನಾಡು ಮತ್ತು ಕೇರಳ ಮತ್ತು ರಾಜಸ್ಥಾನ ಇವು 3 ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ನಡೀತಾ ಇದೆ. ಸರ್ಕಾರ ಅದನ್ನು ಗಮನ ಹಚ್ಕೊಂಡಿದ್ದು ಅಲ್ಲಿ ಜನರಿಗೆ ಅನುಕೂಲತೆ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮಾಡಬಾರ್ದು? ಅವು 3 ರಾಜ್ಯದಲ್ಲಿ ಇದ್ದಾಗ ಬಾಕಿ ರಾಜ್ಯಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾವೆ? ಈ ಆರೋಗ್ಯ ನಮ್ಮ ಜನರಿಗೆ ಆಗಬೇಕು. ಓಪನ್ ಮಾಡಿಕೊಂಡು ಜನರ ಹತ್ರ ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಹಣವನ್ನು ಹಾಕ್ತಾ ಇದೆ ಬಡವರ ಪಾಲಿಗೆ ಅಂತೇಳಿ. ಅದು ಸರಿಯಾಗಿ ಮುಡ್ತಾ ಇಲ್ಲ, ಸುಮ್ಮನೆ ಅದು ಓರಲ್ ಆಗಿ ಹೇಳಲಿಕ್ಕೆ ಕಟ್ಟಿಲ್ಲ ಅಷ್ಟೇ. ಆದರೆ ಯಾವುದೇ ಥರದ್ದು ಬಡ ಜನರಿಗೆ ಸೌಲಭ್ಯ ಸಿಗದೇ ಇರೋದ್ರಿಂದ ಇದೊಂಥರ ದೊಡ್ಡ ಈ ಮೆಡಿಕಲ್ ಮಾಫಿಯಾ, ಈ ಒಂದು ಮಾಫಿಯಾ ಇದೆಯಲ್ಲ ಭಾರಿ ದೊಡ್ಡ ವಿಸ್ತರಣೆ ಆಗಿದೆ. ನೋಡಿ, ಇವತ್ತು ನೀವು ನೋಡ್ಬೋದು, ದೊಡ್ಡ ಆಸ್ಪತ್ರೆಗಳು, ಖಾಸಗಿ ಕ್ಲಿನಿಕ್ಗಳು ಎಲ್ಲ ಸರ್ಕಾರಿ ನೌಕರಲ್ಲಿ, ಸರ್ಕಾರದಲ್ಲಿ ಏನು ಡಾಕ್ಟರ್ಗಳಾಗಿದ್ರೆ ಅವ್ರದ್ದೇ ಇದು. ಮತ್ತು ದೊಡ್ಡ ರಾಜಕಾರಣಿಗಳು ಈ ಒಂದು ಆಸ್ಪತ್ರೆಗಳನ್ನು ತೆರೆದಿದ್ದಾರೆ. ಅಲ್ಲಿ ಏನೇ ಅನ್ಯಾಯ ಅಕ್ರಮಗಳನ್ನು ನಡೆದರೂ ಕೂಡ ಅದರ ಧ್ವನಿ ಎತ್ತಿದ್ರೆ ಅದನ್ನು ಮುಚ್ಚಾಕ್ಲಿಕ್ಕೆ ಅಥವಾ ಅವ್ರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಏನು ಕೊಟ್ಟರು ಅದನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಡಾಕ್ಟ್ರುಗಳು ಇವತ್ತು ಎಲ್ಲರಿಗೂ ಒಂದು ಉಚಿತ ಆರೋಗ್ಯ ಸೇವೆ ಸಿಗಬೇಕು. ಮತ್ತು ಪ್ರಯೋಗಾಲಯಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು ಮತ್ತು ಬ್ಲಡ್ ಬ್ಯಾಂಕ್ಗಳು ಎಲ್ಲದೂ ಸರ್ಕಾರದಿಂದ ನಿರ್ಮಾಣ ಆಗಬೇಕು. ಅದಾದ್ರೂ ಕೂಡ ಪ್ರತಿಯೊಬ್ಬ ಬಡವರಿಗೂ ಒಂದು ಆರೋಗ್ಯ ಸೇವೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋದ್ರೆ ಈಗ ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಜಾಥಾ ಅನ್ನೋದು ನಮ್ಮ ಹಕ್ಕು, ಆರೋಗ್ಯ ಹಕ್ಕು ಅನ್ನೋದು ನಮ್ಮ ಹಕ್ಕು. ಈ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಉಚಿತವಾಗಿ ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತು ಅಂತ ಹೇಳೋದು ಕೆಲವೇ ಜನರಿಗೆ ಮಾತ್ರ. BPL ಅಥವಾ APL ಈ ಟೈಪ್ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲ ವರ್ಗದವರು, ಎಲ್ಲ ಒಂದು ವ್ಯವಸ್ಥಿತವಾಗಿ ಇದ್ದಂಥವರಿಗೂ ಉಚಿತ ಆರೋಗ್ಯ ವ್ಯವಸ್ಥೆ ಬೇಕು ಅನ್ನೋದು ಕರ್ನಾಟಕ ಸರ್ಕಾರ ಒಂದು ಜಾರಿ ತರಲಿ ಅನ್ನೋದ್ರ ಬಗ್ಗೆ ಈ ಜಾಥಾ ಮಾಡ್ತಾ ಇದ್ದೀವಿ. ದಯಮಾಡಿ ಖಾಸಗಿ ಆಸ್ಪತ್ರೆಗಳು ಅವ್ರ ಹತ್ರ ಏನೇನು ಮಿಷನ್ಗಳು ಇರ್ತವೆ ಅವಕ್ಕೆ ಸರ್ಕಾರ ಏನು ನಿಗದಿತ ಒಂದು ದರ ಮಾಡಿರ್ತೈತೆ ಅದೇ ದರದ ಪಟ್ಟಿನ ಹೊರಗಡೆ ಹಾಕಿರ್ಬೇಕು. ಇವರು ಸುಮ್ಮನೆ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಅನಾವಶ್ಯಕವಾಗಿ ಅದಕ್ಕೆ ಸಾವಿರಾರು ರೂಪಾಯಿ ಗಟ್ಟಲೆ ಹೊರೆ ಹಾಕೋದ್ರಿಂದ ಇವತ್ತು ಖಾಸಗಿ ಹಾಸ್ಪಿಟ್ಲಲ್ಲಿ ಹೋಗಿರೋಂಥ ಎಷ್ಟೋ ಸಮಾಧಿ ಆಗಿರ್ತಕ್ಕಂಥ ಡೆತ್ ಆಗಿರ್ತಕ್ಕಂಥ ಕೇಸ್ಗಳನ್ನ ನಾವು ವಾಪಸ್ ತಕ್ಕಂತೆ ಎಷ್ಟೋ ಜನ ಕಣ್ಣೀರು ಹಾಕಿ ಬೇರೆಯವ್ರ ಹತ್ರ ಹಣಕಾಸುಗಳನ್ನ ಹೊಂದಿಕೆ ಮಾಡೋದು ಕಣ್ಣಿಗೆ ಕಾಣ್ತೈತೆ. ದಯಮಾಡಿ ಸರ್ಕಾರಿ ಹಾಸ್ಪಿಟ್ಲಿಗೆ ಎಲ್ಲ ಮಿಷನರಿ 3 ದಿನಗಳ ಕುಸ್ತಿ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿದೆ. 100 ಜೋಡಿ ಕುಸ್ತಿ ಪಂದ್ಯಾಟದಲ್ಲಿ ಪಾಲ್ಗೊಂಡು ನಮ್ಮೂರಿನ ಜನರನ್ನು ರಂಜಿಸಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಭಾನುವಾರ ಮಾರಿಜಾತ್ರೆ ಪ್ರಯುಕ್ತ ಏರ್ಪಡಿಸಿದ್ದ 3 ದಿನಗಳ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷ KN ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ B ಗಿರಿಧರ್ ರಾವ್, ಉಪಾಧ್ಯಕ್ಷ ಸುಂದರ್ ಸಿಂಗ್, ಸಹ ಕಾರ್ಯದರ್ಶಿ SV ಕೃಷ್ಣಮೂರ್ತಿ, ಖಜಾಂಚಿ ನಾಗೇಂದ್ರ ಕುಮಟ, ಕುಸ್ತಿ ಸಮಿತಿ ಸಂಚಾಲಕ ಅಶೋಕ್, ಸಹ ಸಂಚಾಲಕರಾದ ಶಶಿಕಾಂತ್ MS, ಸಂತೋಷ್ ಸದ್ಗುರು, ಗೋಪುರ ಸಮಿತಿಯ ಸಂಚಾಲಕ ಪುರುಷೋತ್ತಮ್, ಬಾಬಣ್ಣ, ಮಂಜುನಾಥ್, ಕೃಷ್ಣಮೂರ್ತಿ, ಧರ್ಮಣ್ಣ, ಕೆಂಚಪ್ಪ, M ರಾಘವೇಂದ್ರ, HR ಶ್ರೀಧರ್, ಸತೀಶ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಡೀ ನಮ್ಮ
ಸಾರ್ವಜನಿಕರು, ನನ್ನೆಲ್ಲ ಸ್ನೇಹಿತರು ತುಂಬ ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ತಾಯಿ ಮಾರಿಕಾಂಬ ದೇವಿಯ ಆಶೀರ್ವಾದದಿಂದ ಈ ವರ್ಷ ಜಾತ್ರೆಯನ್ನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದೀವಿ. ಬಹಳ ಜನಸಂಖ್ಯೆ ವರ್ಷಕ್ಕಿಂತ ಈ ವರ್ಷ ಬಹಳ ಜನಸಂಖ್ಯೆಯಲ್ಲಿ ಇವತ್ತು ಇಡೀ ರಾಜ್ಯದ ಜನ ಬಂದು ಇಲ್ಲಿ ತಾಯಿಯ ದರ್ಶನ ಪಡೆದು ಹೋಗಿದ್ದಾರೆ. ತಾವು ಸಹ ತಾಯಿಯ ದರ್ಶನ ಪಡೆದಿದ್ದೀರಿ. ನಿಮಗೆಲ್ಲರಿಗೂ ಆ ತಾಯಿ ನೀವೇನು ಬೇಡ್ಕೊಂಡಿದ್ದೀರ ಈಡೇರಿಸುವಂಥದ್ದಾಗಲಿ ಅಂತ ಕೇಳ್ಕೊಳ್ತಾ, ನಮ್ಮ ಸಹಕಾರ ಕೊಟ್ಟಂಥ ಈ ಸಂಘದ ನಮ್ಮ ಕಬಡ್ಡಿ ಕುಸ್ತಿಯ ನಮ್ಮ ಇಲ್ಲಿಯ ಅಧ್ಯಕ್ಷರಾದಂಥ ಅಶೋಕು ಮತ್ತು ನಮ್ಮ ಶಶಿಕಾಂತ್, ನಮ್ಮ ಪ್ರೇಮ್ ಸಿಂಗು, ಹಾಗೆ ನಮ್ಮ ಎಲ್ಲ ರೀತಿಯ ಎಲ್ಲ ಸದಸ್ಯರಿಗೆ ಸಹ ಅಭಿನಂದನೆ ಸಲ್ಲಿಸುತ್ತಾ, ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗದ ರೀತಿಯಲ್ಲಿ ಈ ಕುಸ್ತಿಯನ್ನು ನಡೆಸಿಕೊಂಡಿದ್ದಾರೆ ಮತ್ತು ತೀರ್ಪುಗಾರರು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದೇ ಥರ ಇನ್ನೊಂದಿಷ್ಟು ಕುಸ್ತಿ ಇದೆ, ಹಾಗೆ ನಮ್ಮ ಲಾಸ್ಟ್ ಕುಸ್ತಿ ಬೇರೆ ಇದೆ. ಎಲ್ಲವನ್ನ ನೋಡ್ಕೊಳ್ತಾ ಹೋಗ್ಬೇಕಂತೇಳಿ ಇವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ನಾನು ಈ ಮಾರಿಕಾಂಬ ಸಮಿತಿಯ ಗೌರವಾಧ್ಯಕ್ಷನಾಗಿ ಈ ಒಂದು ಆಟಕ್ಕೆ ಬಂದು ನಿಮ್ಗೆಲ್ಲರೂ ಸಹಕಾರ ಮಾಡಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ ಅಂತ ಹೇಳ್ತಾ, ಇನ್ನೂ 3 ದಿವಸ ಕಾಲ ಜಾತ್ರೆ ನಡೀತಾರೆ. ನಾವೆಲ್ಲರೂ ಸಹಕಾರ ಮಾಡಬೇಕಂತೇಳಿ ಒಬ್ಬ ಶಾಸಕನಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಆಟ ಆಡಿ. ನಾನು ಮುಂದಿನ ಕಾರ್ಯಕ್ರಮ ಇದೆ. ಸಾಗರದ ಶ್ರೀ ಮಾರಿಕಾಂಬಾ ದೇವಿಗೆ ಶಾಲಾ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಬೃಹತ್ ಚಾಕೊಲೇಟ್ ಹಾರವನ್ನು ಭಾನುವಾರ ಸಮರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉದಯ್, ರಾಘವೇಂದ್ರ, ಶ್ರೀನಿವಾಸ್, ಶ್ರೀರಾಮ್, ದೇವದಾಸ್ ಪ್ರಭು, ವಿ ಶಂಕರ್ ಇನ್ನಿತರರು ಹಾಜರಿದ್ದರು. ಮಾರಿಕಾಂಬಾ ದೇವಿಗೆ ಬೃಹತ್ ಚಾಕೊಲೇಟ್ ಹಾರ ಸಮರ್ಪಣೆ ನಂತರ ಪ್ರಮುಖರು ಮಾತನಾಡಿದರು. ತಯಾರಿಸಿದ ಚಾಕ್ಲೇಟ್ ಮಕ್ಕಳ ನಮ್ಮಲ್ಲಿ ಶಾಲಾ ಮಕ್ಕಳನ್ನು ಕರೆದುಕೊಂಡು ಮಾಲೀಕರ ಸಂಘದ ವತಿಯಿಂದ ಹಾಗೂ ಮಾಲೀಕ ಸಂಘದ ವತಿಯಿಂದ ನಾವು ದೇವರಿಗೆ ಚಾಕ್ಲೇಟ್ ಹಾರವನ್ನು ಮಾಡಿಸಿ ಹಾಕಬೇಕಂತ ತೀರ್ಮಾನಗೊಂಡು ಇಂದು ಆ ದೇವಿಗೆ ಚಾಕ್ಲೇಟ್ ಹಾರವನ್ನು ಮಾಡಿಸಿ ಹಾಕಿದ್ದೀವಿ. ಹಿಂದಿನ ವರ್ಷದಲ್ಲಿ ನಿಂಬೆಹಣ್ಣಿನ ಹಾರವನ್ನು ಮಾಡಿ ಹಾಕಿದ್ದೀವಿ. ಮುಂದಿನ ಜಾತ್ರೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಹಾರವನ್ನು ಮಾಡಿ ಹಾಕಬೇಕಾಗಿ ಅಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಎಲ್ಲ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಜವಾಬ್ದಾರಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಡ್ರೈವರ್ಗಳು, ಆ ತಾಯಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಎಲ್ಲರೂ ಚಾಕ್ಲೇಟ್ ಹಾರವನ್ನು ಹಾಕಿದ್ದೀವಿ. ನನ್ನ ಹೆಸರು ತುಂಬ ತಲೆ ಕೆಡಿಸ್ಕೊಂಡು ಎಲ್ಲಿಂದ ತಪ್ಪದೆ ಮಾಡ್ಬೇಕಂತೇಳಿ ಕೊಯಮತ್ತೂರಿನಿಂದ ಈ ಹಾರವನ್ನು ಕಳಿಸಿ ದೇವರಿಗೆ ಸಾಗರ ಮಾರಿಕಾಂಬಾ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ಒಯ್ಯುವ ನೂತನ ರಥ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರ ನೀಡಿದ ದಾನಿಗಳನ್ನು ಸೋಮವಾರ ಮಾರಿಕಾಂಬಾ ಕಲಾವೇದಿಕೆಯಲ್ಲಿ ದಂಪತಿಗಳ ಸಮೇತ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ಪದಾಧಿಕಾರಿಗಳು, ಸಂಚಾಲಕರು, ಸದಸ್ಯರು ಹಾಜರಿದ್ದರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ನವೀನ ಹಾಗೂ ಅವರ ದೊಡ್ಡದೊಂದು ತಂಡ ಇದೆ. ಬಹಳಷ್ಟು ಎದುರಿಗೆ ಕಾಣಲ್ಲ. ಸುಧೀರ್ ಕೈ ಎತ್ತಬೇಕು. ಇಡೀ ರಥ ಮೆರವಣಿಗೆಗೆ ಹೋಗಬೇಕಾದ್ರೆ ಅದಕ್ಕೆ ಒಂದು ಜೀವವನ್ನೇ ಕೊಟ್ಟು ಕೆಲಸವನ್ನು ಮಾಡತಕ್ಕಂಥ ಒಂದು ತಂಡ ಇದೆ. ಅದು ಅವರಿಗೆ ನಾವು ನಿಮ್ಮೆಲ್ಲರ ಮುಖಾಂತರ ಒಂದು ದೊಡ್ಡ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.